Initially, rate of the forward reaction will be greater than rate of the backward reaction. As time passes, rate of the forward reaction keeps on and rate of the backward reaction keeps on increasing. At a certain point of time, rate of forward reaction becomes equal to rate of backward reaction, and we say equilibrium has been attained. Am I right? Yes, sir. ಇಲ್ಲಿ ತನ ಆಗಿತ್ತ ಡಿಸ್ಕಷನ್ ಮುಂದಿನ ಸ್ವಲ್ಪ ಆಗಿತ್ತು ಇಷ್ಟ. ಓಕೆ, ಈಗ ನೆಕ್ಸ್ಟ್ ಒಂದು ಹೆಡ್ಡಿಂಗ್ ಹಾಕೋರಿ. ಏನದು ಹೆಡ್ಡಿಂಗ್ ಅಂದ್ರೆ, ಆಮೇಲೆ ನಾನು ಒಂದಿಷ್ಟು ಪಾಯಿಂಟ್ಸ್ ಹೇಳಿದ್ದೆ ರೀ. ಇಟ್ ಅಪಿಯರ್ಸ್ ಸ್ಟ್ಯಾಟಿಕ್ ಬಟ್ ಇಟ್ ಇಸ್ ಡೈನಮಿಕ್. ಏನು ಸ್ಟ್ಯಾಟಿಕ್ ಡೈನಮಿಕ್? ಅಲ್ಲಿ ಏನೂ ಆಗಕತ್ತೇ ಇಲ್ಲ ಅಂತ ಅನ್ಸುತ್ತ, ಬಟ್ ಬಹಳಷ್ಟು ಆಗ್ತಿರ್ತೈತಿ. ಎದಕ್ಕೇನೂ ಆಗಕತ್ತಿಲ್ಲ ಅನ್ಸುತ್ತ, ಎಷ್ಟು ಈಕ್ವಿಲಿಬ್ರಿಯಂ ಅಟೇನ್ ಆದ್ಮೇಲೆ, ಒಂದು ಸೆಕೆಂಡ್ ಇಲ್ಲಿ ನೋಡ್ರಿ, ಈಕ್ವಿಲಿಬ್ರಿಯಂ ಅಟೇನ್ ಆದ್ಮೇಲೆ ಎ ಅಂಡ್ ಬಿ ರಿಯಾಕ್ಟ್ ಆಗಿ ಎಷ್ಟು ಸಿ ಅಂಡ್ ಡಿ ಕೊಡ್ತಾವಲ್ಲ, ಒಂದಿಷ್ಟು ಮಂದಿ ಲಕ್ಷ ಇಲ್ಲ, ಅಷ್ಟ ಸಿ ಅಂಡ್ ಡಿ ರಿಯಾಕ್ಟ್ ಆಗಿ ವಾಪಸ್ ಎ ಅಂಡ್ ಬಿ ಕೊಡಕತ್ತಾವ ಅಂದ್ರೆ ಅಲ್ಲಿ ಏನೂ ಆಗಕತ್ತೆ ಇಲ್ಲ ಅಂತ ಅನ್ಸುತ್ತೆ, ಆದ್ರೆ ಬಹಳಷ್ಟು ಆಗ್ತಿರ್ತದೆ. ಇಟ್ ಅಪಿಯರ್ಸ್ ಸ್ಟ್ಯಾಟಿಕ್ ಬಟ್ ಇಟ್ ಈಸ್ ಡೈನಮಿಕ್. ಓಕೆ, ಆಮೇಲೆ ಅದ್ರದ್ದು ಹೇಳಿದೆ ನಾನು, ಒಂದು ಅಮೋನಿಯಾ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿ ಸೆಟಪ್ ಮಾಡೀನಿ. ಸೊ ನಾನು ಏನು ತೊಗೊಂಡ್ಬಿಡ್ತೀನಿ, ನೈಟ್ರೋಜನ್ ಹೈಡ್ರೋಜನ್ ತೊಗೊಂಡ್ಬಿಡ್ತೀನಿ. ನೈಟ್ರೋಜನ್ ಹೈಡ್ರೋಜನ್ ರಿಯಾಕ್ಟ್ ಆಗಿ ಅಮೋನಿಯಾ ಕೊಡುತ್ತಾ. ಸ್ವಲ್ಪ ಆದ್ಮೇಲೆ ಅಮೋನಿಯಾ ವಾಪಸ್ ನೈಟ್ರೋಜನ್ ಹೈಡ್ರೋಜನ್ ಕೊಡಕತ್ತಂದ್ರೆ ನಮ್ಗೆ ಯೂಸ್ ಐತೇನೆ? ಯೂಸ್ ಇಲ್ಲ. ಅವಾಗ ಏನು ಮಾಡಬೇಕು? ಈಕ್ವಿಲಿಬ್ರಿಯಂ ಅಟೇನ್ ಅಥವಾ ನಾನು ಡಿಸ್ಟರ್ಬ್ ಹೆಂಗೆ ಮಾಡ್ಬೇಕು, ಇವನ್ನೆಲ್ಲ ನಾವು ಮುಂದೆ ನೋಡ್ಕೊಂಡು ಹೋಗೋಣ. ಸೊ ಬಿಫೋರ್ ದ್ಯಾಟ್ ಒಂದು ಹೆಡ್ಡಿಂಗ್ ನೀವು ಹಾಕೋರಿ, ಈಕ್ವಿಲಿಬ್ರಿಯಂ ಇನ್ ಫಿಸಿಕಲ್ ಪ್ರೊಸೆಸಸ್. ಈಕ್ವಿಲಿಬ್ರಿಯಂ ಇನ್ ಫಿಸಿಕಲ್ ಪ್ರೊಸೆಸಸ್. ಅದರೊಳಗೆ ಒಂದನೇದ್ದು ಈಕ್ವಿಲಿಬ್ರಿಯಂ ಇನ್ ಫಿಸಿಕಲ್ ಪ್ರೊಸೆಸಸ್ ಅಂತ ಹಾಕಿ ಅದರಾಗ ಒಂದನೇದ್ದು ಸಾಲಿಡ್ ಲಿಕ್ವಿಡ್ ಈಕ್ವಿಲಿಬ್ರಿಯಂ. ಈಕ್ವಿಲಿಬ್ರಿಯಂ ನಾ ಹಿಂಗೆ ಶಾರ್ಟ್ ಫಾರ್ಮ್ನಾಗ ಬರ್ತೀನಿ, ನೀವು ಪೂರ ಬರೀ, ಇಲ್ಲ ನಾವು ಶಾರ್ಟ್ ಫಾರ್ಮ್ನಾಗ ಬರೀತೀವಿ. ಎರಡರಾಗ ಒಂದು ನೋಡಪ್ಪ, ಹಂಗಿಲ್ರಿ, ನಾ ಶಾರ್ಟ್ ಫಾರ್ಮ್ನಾಗ ಬರೀತೀನಿ, ನೀವು ಪೂರ ಬರೀ. Okay, we'll try to understand equilibrium in physical processes. In heading ಏನು ಓದ್ರಿ? Equilibrium in sub heading ಏನು? Solid liquid equilibrium. Okay, ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಇದು ಮಸ್ತ್ ಬರಕತ್ತೈತೆ. ಇದು ಒಂದು ಥರ್ಮೋಸ್ ಫ್ಲಾಸ್ಕ್. ಥರ್ಮೋಸ್ ಫ್ಲಾಸ್ಕ್ ಅಂದ್ರೆ ಏನು? ಥರ್ಮಾಸ್ ಚಹಾ ಬಿಸಿ ಮಾಡಿ ಹಾಕಿಬಿಟ್ರ ಬಿಸಿನೇ ಉಳಿತೈತೆ, ಒಂದು ವರ್ಷ ಬಿಟ್ಟು ಕುಡಿದ್ರು ಹಂಗೆ ಇರ್ತೈತೆ. ಹೌದು, ಥರ್ಮಾಸ್ ಅಲ್ಲದು, ಥರ್ಮೋಸ್ ಫ್ಲಾಸ್ಕ್. ಓಕೆ, ಲಕ್ಷ ಕೊಡ್ರಿ. ಅದ್ರೊಳಗೆ ಚಹಾ ನೀವು ಬಿಸಿ ಮಾಡಿ, ಚಹಾ ಪ್ರಿಪೇರ್ ಮಾಡಿ ಹಾಕಿದ್ರೆ ಒಂದು 2-3 ತಾಸರ ಬಿಸಿ ಇರ್ತೈತಿ. ಎದಕ್ಕ ಅಂದ್ರ ಅದು ಐಸೋಲೇಟೆಡ್ ಸಿಸ್ಟಮ್. ಏನದು? ಐಸೋಲೇಟೆಡ್ ಸಿಸ್ಟಮ್. ಮಾತು ನಿಲ್ಲಿಸ್ಬೇಕು ಹುಡ್ರ. Isolated system is a system which does not exchange matter and energy with the surroundings. ಗೊತ್ತು? ಎಲ್ಲಿ ಕಲ್ತೀರಿ? ಫಿಸಿಕ್ಸ್ನಾಗ ಬಂದೈತ್ರಿ thermodynamics. So isolated system is a system which does not exchange matter and energy with the surroundings. ಇದ್ರಾಗ ನಾ ಏನು ಮಾಡೀನ್ರಿ, ಇಷ್ಟು ನೀರು ತೊಗೊಂಡು
ನೀರು ತುಂಬಿ ಇದ್ರಾಗ ಒಂದು ಐಸ್ ಕ್ಯೂಬ್ ಇಟ್ಟಿನಿ. ಮಸ್ತ್ ಅದಿಲ್ಲ ಐಸ್ ಕ್ಯೂಬ್. ಹಾಂ, ನೀರು ಫ್ಲೋಟ್ ಆಗ್ತಿರ್ತದೆ, ಅದು ಸ್ವಲ್ಪ ನೀರು ಒಳಗೆ ಬಿಡ್ತೈತಿ, ಉಳ್ಕಿದೆಲ್ಲ ಮೇಲೆ ಇರ್ತೈತಿ. ನೀರಾಗ ಐಸ್ ಕ್ಯೂಬ್ ಹಾಕಿದ್ರೆ ಹೆಂಗಾಗುತ್ತೆ ಅಂತ ಇಮ್ಯಾಜಿನ್ ಮಾಡ್ಬೋದಿಲ್ಲ ನೀವು. ಹಾಂ, ಸೊ ಇದು ನಂದು. ಇದನ್ನ ಯಾಕೆ ಮೇಲೆ ತೊಗೊಂಡಿದ್ರೆ ಐಸೋಲೇಟೆಡ್ ಸಿಸ್ಟಮ್ನ ತೊಗೊಂಡಿದ್ದು ಒಂದೇದು. ಇಲ್ಲಿ ಯಾಕೆ ತೊಗೊಂಡಿದ್ರೆ ಐ ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಸಾಲಿಡ್ ಲಿಕ್ವಿಡ್ ಈಕ್ವಿಲಿಬ್ರಿಯಂ. ಇದು ಸಾಲಿಡ್, ಇದು ಹಾಂ. ಈ ಐಸ್ ಅನ್ನು ಹಿಂಗೆ ಬರಿಬೋದು ನಾನು. ಐ ಸಿ ಥ್ಯಾಂಕ್ಸ್, ನಂಗೆ ಸ್ಪೆಲ್ಲಿಂಗ್ ಗೊತ್ತಿರಲಿಲ್ಲ. ಹಿಂಗೆ ಬರೀಬೋದು. H2O ಸಾಲಿಡ್. H2O ಸಾಲಿಡ್ ಅಂದ್ರೆ ಐಸ್ ಹೌದಲ್ಲ. ಈಸ್ ಇನ್ ಈಕ್ವಿಲಿಬ್ರಿಯಂ ವಿತ್ H2O ಲಿಕ್ವಿಡ್. ಇದು ನಮ್ದು H2O ಲಿಕ್ವಿಡ್, ಇದು H2O ಸಾಲಿಡ್. ಇವೆರಡು ಎದ್ರಾಗದಾವ? ಈಕ್ವಿಲಿಬ್ರಿಯಂನಾಗ ಅದಾವ. ಇವೆರಡು ಈಕ್ವಿಲಿಬ್ರಿಯಂನಾಗ ಅದಾವ ಅಂದ್ರೆ ಏನರ್ಥ? ಈಕ್ವಿಲಿಬ್ರಿಯಂನಾಗ ಅದಾವ ಮತ್ತೇನರ್ಥ? ಏನರ್ಥ ಅಂದ್ರ ಅನರ್ಥ. ಏನರ್ಥ ಅಂದ್ರ ಲಕ್ಷ ಕೊಡ್ರಿ, ಎಷ್ಟು ಐಸ್ ನೀರಾಗಿ ಕನ್ವರ್ಟ್ ಆಗತೈತಿ ಅಷ್ಟ ನೀರು ಐಸ್ ಆಗಿ ಕನ್ವರ್ಟ್ ಆಗತೈತಿ. ಇಟ್ ಅಪಿಯರ್ಸ್ ಸ್ಟ್ಯಾಟಿಕ್ ಬಟ್ ಇಟ್ ಈಸ್ ಡೈನಮಿಕ್. ಅಲ್ಲೇನೂ ಆಗಕತ್ತಿಲ್ಲ ಅಂತ ಅನ್ಸುತ್ತೆ, ಆದ್ರೆ ಬಹಳಷ್ಟು ಆಗ್ತಿರ್ತೈತಿ. ಏನು ಬಹಳಷ್ಟು ಆಗ್ತಿರ್ತೈತಿ ಅಂದ್ರೆ how much quantity of ice is being converted into water alla, that much quantity of water is being converted into ice. This is what we call equilibrium has been attained between what and what? Water and ice. H2O solid and H2O liquid. ಯಾಕೆ ಹಂಗೆ ಯಾಕೆ ಆಗುತ್ತೋ, ಎಲ್ಲಿಂದ ಆಗುತ್ತೋ ಅಲ್ರಿ? ಐಸ್ ನೀರು ಆಗ್ಬೇಕಂದ್ರೆ ಮೆಲ್ಟ್ ಆಗ್ಬೇಕದು, ಹೌದಿಲ್ಲ? ಮೆಲ್ಟ್ ಯಾವಾಗ ಆಗುತ್ತೆ ರೀ? ನಾ ಇಲ್ಲೊಂದು ಐಸ್ ಕ್ಯೂಬ್ ತಂದು ಇಲ್ಲಿ ಇಟ್ರೆ ಒಂದು 2 ನಿಮಿಷಕ್ಕೆ ಕರಿ ಬಿಡ್ತೈತಿ. ಎದಕ್ಕೆ? ಅದು ಐಸ್ ಕ್ಯೂಬು ಶಿವ ಐಸ್ ಕ್ಯೂಬ್ ಆಗೇ ಯಾಕಿತ್ತಂದ್ರೆ ಫ್ರಿಜ್ನಾಗ ಇಟ್ಟಿದ್ವಿ. ನಮ್ಗಷ್ಟ ಗೊತ್ತಪ್ಪ, ನಮ್ಗೆ ಫಿಸಿಕ್ಸ್ ಕೆಮಿಸ್ಟ್ರಿ ಏನು ಗೊತ್ತಿಲ್ಲ. ಫ್ರಿಜ್ನಾಗ ಇಟ್ಟಿದ್ವಿ ನಾವು. ಹೊರಗೆ ತೆಗೆದುಕೊಂಡು ಕರಗ್ತೈತೆ ಅಂತ ಗೊತ್ತು ನಮ್ಗೆ. ಕಾಮನ್ ಸೆನ್ಸ್ ಅದು 4ನೇ ಹುಡುಗರು ಗೊತ್ತಾಗುತ್ತೆ. ಎದಕ್ಕೆ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ರಿ ಅಷ್ಟೆಲ್ಲ ಗೊತ್ತಾಗಲೇ ತಿಳಿಯಂಗಿಲ್ಲ. ನೀವು ಹೊರಗೆ ತೆಗೆದು ಕರಗ್ತೈತದ. ಸೊ ಫ್ರಿಜ್ನಾಗಿಂದ ಹೊರಗೆ ತೆಗೆದು ಇಟ್ರ ಕರಗ್ತೈತೆ, ಹೌದಿಲ್ರಿ? ನೀವು 4ನೇ ಹುಡುಗರು ಅಂತೂ ಅಲ್ಲ. ಸೊ ಎಕ್ಸ್ಪ್ಲೇನ್ ವೈ ಇಟ್ ವಿಲ್ ಕರಗ್ತೈತಿ. ಹಾ, ಅದು ಏನ್ ಮಾಡ್ತೈತ್ರಿ? ಸರೌಂಡಿಂಗ್ಸ್ನಾಗಿಂದ ಹೀಟ್ ಅಬ್ಸಾರ್ಬ್ ಮಾಡ್ಕೊಂಡು ಕರಗ್ತೈತಿ. ಅಬ್ಸಾರ್ಬ್ ಮಾಡ್ಕೊಂತಂದ್ರೆ ಅದಕ್ಕೆ ಹೀಟ್ ಸಿಕ್ತಂದ್ರೆ ಅದು ಮೆಲ್ಟ್ ಆಗುತ್ತೆ, ಮೆಲ್ಟ್ ಆಗಿ ನೀರಾಗುತ್ತೆ. ಈಗ ಇಲ್ಲೇ ಐಸೋಲೇಟೆಡ್ ಸಿಸ್ಟಮ್, ಹೊರಗಿಂದ ಹೀಟ್ ಅಂತೂ ಬರಕತ್ತಿಲ್ಲ. ಹೊರಗಿಂದ ಹೀಟ್ ಬರಕತ್ತಿಲ್ಲ ಅಂದ್ರೆ ಇದು ಯಾಕೆ ಮೆಲ್ಟ್ ಆಗಿ ನೀರಾಗುತ್ತೆ? ಇದು ಯಾಕೆ ಫ್ರೀಸ್ ಆಗಿ ಐಸ್ ಆಗುತ್ತೆ? ನಾ ಏನ್ ಹೇಳ್ತಿದ್ದೆ, ಎಷ್ಟು ಐಸ್ ಲಕ್ಷ ಕೊಡ್ಬೇಕು, ಎಷ್ಟು ಐಸ್ ಮೆಲ್ಟ್ ಆಗಿ ನೀರಾಗತೈತಿ ಅಷ್ಟ ನೀರು ಫ್ರೀಸ್ ಆಗಿ ಐಸ್ ಆಗತೈತಿ ಅಂತ ಹೇಳಕತ್ತಿದ್ದೆ. ಇದು ಈಕ್ವಿಲಿಬ್ರಿಯಂ. I can say equilibrium has been attained only when equal quantity of this is being converted into this and this is being converted into this. ಅವಾಗ ನಾ ಈಕ್ವಿಲಿಬ್ರಿಯಂ ಅಟೈನ್ ಆತ ಅಂತ ಹೇಳ್ಬೋದು. ಈಗ ಐಸ್ ಮೆಲ್ಟ್ ಆಗಕ್ಕೆ ಏನ್ ಬೇಕು? ಹೀಟ್ ಬೇಕು. ಹೊರಗಿಂದ ಹೀಟ್ ಬರತೈತನ್ರಿ? ಬರಂಗಿಲ್ಲ. ಯಾಕಂದ್ರೆ ಇದು ಎಂಥ ಸಿಸ್ಟಮ್? ಐಸೋಲೇಟೆಡ್ ಸಿಸ್ಟಮ್. ಮತ್ತು ಹೀಟ್ ಎಲ್ಲಿಂದ ಸಿಗತೈತಿ? ಹಾ, ಇಲ್ಲಿ ಏನಾಗತೈತ್ರಿ? ಡೆಫಿನೆಟ್ಲಿ ನೀರು ಐಸ್ಕಿನ್ನ ಜಾಸ್ತಿ ಟೆಂಪ್ರೇಚರ್ ಇರ್ತೈತಿ. ಸೊ ಐಸ್ ಕ್ಯೂಬ್ ಏನೈತಲ್ರಿ ಇಲ್ಲೇ, ಅದು ಏನ್ ಮಾಡತೈತಿ? ನೀರ್ನಾಗಿಂದ ಹೀಟ್ ತಗೊಂಡು ಮೆಲ್ಟ್ ಆಗತೈತಿ. ನೀರ್ನಾಗಿಂದ ಹೀಟ್ ತಗೊಂಡು ಏನ್ ಮೆಲ್ಟ್ ಆಗತೈತಿ? ಐಸ್ ಕ್ಯೂಬ್ ಮೆಲ್ಟ್ ಆಗತೈತಿ. ಈಗ ಎದರಿಂದ ಹೀಟ್ ಹೋತು? ವಾಟರ್ ಇಂದ ಹೀಟ್ ಐಸ್ ಕ್ಯೂಬಿಗೆ ಹೋತು. ಇದರಿಂದ ಹೋತಿಲ್ಲ. ಎದರಿಂದ? ನೀರಿಂದ. ವಾಟರ್ ಇಂದ ಹೋತು ಅಂದ್ರ ನೀರ್ನಾಗ ಹೀಟ್ ಕಡಿಮೆ ಆಯ್ತು, ಅದಕ್ಕೆ ಅದು ಫ್ರೀಸ್ ಆಗತ್ತೆ. ಸ್ಟ್ಯಾಂಡಿಂಗ್ ಅಂಡರ್. ಹಾ, ಸೊ ಏನಾಗತೈತಿ? ಏನಾಗತೈತನಪ್ಪ, ನಮಗಂತೂ ಶಕೆ ಆಗತೈತಿ. ಅಲ್ಲಿ ಏನಾಗತೈತಿ ಗೊತ್ತಾಗೋದು. ಸರ್ ಐಸ್ ನೀರೇನಾಗ್ತೈತಿ ಸ್ವಲ್ಪ ತಗೊಂಡ್ರೆ ಬರ್ರಿ ಸ್ವಲ್ಪ. ಎದ್ರ ಮತ್ತೆ ಎದ್ರ ನಡು ಈಕ್ವಿಲಿಬ್ರಿಯಂ ಐತ್ರಿ ಇಲ್ಲ? ಐಸ್ ಮತ್ತು ವಾಟರ್ ನಡು
ಇದನ್ನ ಈಕ್ವಿಲಿಬ್ರಿಯಂ ಐತಿ ಅಂತ ಹೆಂಗೆ ಹೇಳ್ತೀವಿ? ಬಿಕಾಸ್ ಎಷ್ಟು ಐಸ್ ಕರಗಿ ನೀರಾಗತೈತಿ ಅಷ್ಟ ನೀರು ಫ್ರೀಸ್ ಆಗಿ ಐಸ್ ಆಗತೈತಿ. ಇದನ್ನ ಇಂಗ್ಲಿಷ್ನಾಗ ಹೇಳಪ್ಪ ಅಂದ್ರ ರೇಟ್ ಆಫ್ ಐಸ್ ಕ್ಯೂಬ್ ಅಂತ ಮೆಲ್ಟಿಂಗ್ ಆಫ್ ಐಸ್ ಈಸ್ ಈಕ್ವಲ್ ಟು ರೇಟ್ ಆಫ್ ಫ್ರೀಸಿಂಗ್ ಆಫ್ ವಾಟರ್. ಏನಾಯ್ತು? ಏನು ಎಷ್ಟು ಐಸ್ ಮೆಲ್ಟ್ ಆಗಿ ನೀರು ಆಗತೈತಿ ಅಷ್ಟ ನೀರು ಫ್ರೀಸ್ ಆಗಿ ಐಸ್ ಆಗತೈತಿ. ಸೊ ವಿ ಕ್ಯಾನ್ ಸೇ ವಾಟ್ ಹ್ಯಾಸ್ ಬಿನ್ ಅಟೈನ್? ಈಕ್ವಿಲಿಬ್ರಿಯಂ ಹ್ಯಾಸ್ ಬೀನ್ ಅಟೈನ್. ಸೊ ನಾ ಆಗಲೇ ಡಿಸ್ಕಸ್ ಮಾಡತ್ತಿದ್ವಿ, ಇದು ಮೆಲ್ಟ್ ಆಗ್ಬೇಕಂದ್ರೆ ಇದಕ್ಕೆ ಹೀಟ್ ಸಿಗ್ಬೇಕು. ಆ ಹೀಟ್ ಎಲ್ಲಿಂದ ಸಿಗ್ತೈತಿ? ಈ ನೀರಿನಾಗಿಂದ ಅದು ಹೀಟ್ ತಗೊಂತೈತಿ, ತಗೊಂಡದು ಮೆಲ್ಟ್ ಆಗ್ತೈತಿ. ಮೆಲ್ಟ್ ಆತಂದ್ರೆ ಎದರಿಂದ ಹೀಟ್ ಹೋತು? ನೀರಿನಾಗಿಂದ ಹೀಟ್ ಹೋತು ಅಂದ್ರೆ ಅದಕ್ಕೆ ಫ್ರೀಸ್ ಆಗುತ್ತೆ, ಹೌದಿಲ್ಲ? ಸೊ ಈಕ್ವಿಲಿಬ್ರಿಯಂ ಬಿಟ್ವೀನ್ ವಾಟ್ ಅಂಡ್ ವಾಟ್? H2O solid and H2O liquid. ಅವಾಗ ನಾವೇನು ಹೇಳ್ಬೋದು? ರೇಟ್ ಆಫ್ ಮೆಲ್ಟಿಂಗ್ ಆಫ್ ಐಸ್ ಈಸ್ ಈಕ್ವಲ್ ಟು ರೇಟ್ ಆಫ್ ಫ್ರೀಸಿಂಗ್ ಆಫ್ ವಾಟರ್. Now if I ask you what is the melting point of ice? Or the question hinge ಹೇಳ್ತೀನಿ, what is freezing point of water? Zero. What is melting point of ice and what is rate of ಅಲ್ಲ melting point of ice, freezing point of water? Both are 0 degree Celsius. Yes, sir. 0 degree Celsius ಗೆ ಏನಾಗುತ್ತೆ? ನೀರು ಫ್ರೀಸ್ ಆಗುತ್ತೆ, ಐಸ್ ಮೆಲ್ಟ್ ಆಗುತ್ತೆ. ಅಂದ್ರೆ 0 ಡಿಗ್ರಿ ಸೆಲ್ಸಿಯಸ್ಗೆ ನೀರು ಫ್ರೀಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, 0 ಡಿಗ್ರಿ ಸೆಲ್ಸಿಯಸ್ಗೆ ಐಸ್ ಮೆಲ್ಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಾರ್ಮಲ್ ಫ್ರೀಸಿಂಗ್ ಪಾಯಿಂಟ್ ಆಫ್ ವಾಟರ್, ನಾವು ಐಸ್ ಫ್ರೀಸ್ ಎಲ್ಲ ಮಾತಾಡಕತ್ತೀವಿ, ಇಲ್ಲಿ ನೋಡಿದ್ರೆ ತಕ್ಕ ಕುದಿಯಾಗತ್ತೈತಿ. ನಾರ್ಮಲ್ ಫ್ರೀಸಿಂಗ್ ಪಾಯಿಂಟ್ ಆಫ್ ವಾಟರ್ ಈಸ್ equals to 0 degree Celsius. ನಾರ್ಮಲ್ ಅಂತ ಯಾಕೆ ಬರ್ತೀನಿ ಅಂದ್ರೆ ನಾವು ಕಂಡೀಷನ್ಸ್ ಚೇಂಜ್ ಮಾಡಿದ್ವಿ ಅಂದ್ರೆ ಅದು ಚೇಂಜ್ ಆಗುತ್ತೆ. ಸೊ ಸಾಲಿಡ್ ಲಿಕ್ವಿಡ್ ಈಕ್ವಿಲಿಬ್ರಿಯಂ ಅಂತ ಹೆಡ್ಡಿಂಗ್ ಹಾಕಿದ್ರಿ, ಇದು ಡಯಾಗ್ರಾಮ್ ಹಾಕ್ರಿ, ಆಮೇಲೆ ಇದನ್ನ ಹಾಕ್ರಿ, ಅದನ್ನ ಹಾಕ್ರಿ, ಬರೀರಿ. ಬಂದಿಲ್ರಿ? ಈಗ ಬಂತ್ರಿ. ಎರಡನೇದು ಲಿಕ್ವಿಡ್ ವೇಪರ್ ಈಕ್ವಿಲಿಬ್ರಿಯಂ. ನಾ ಈಗ ಒಂದು ಮಸ್ತ್ ಡಯಾಗ್ರಾಮ್ ಹಾಕ್ತೀನಿ. ನಂದು ಡೈಗ್ರಾಮ್ ಹಾಕೋದು ಮುಗೀತು, ನಿಮ್ಮ ಮಾತು ಮುಗೀತ.
ಗುಡ್. ಇದು ಏನಪ್ಪಾ ಅಂದ್ರೆ ಇದು ಯೂಟ್ಯೂಬ್ ಮ್ಯಾನೋಮೀಟರ್. YOU, ಯೂಟ್ಯೂಬ್ ಅಲ್ಲ, ಯು, ಬಿಕಾಸ್ ಇಟ್ ಲುಕ್ಸ್ ಲೈಕ್ ಯು. ಇಟ್ ಡಸಂಟ್ ಲುಕ್ ಲೈಕ್ ಯು, ಇಟ್ ಲುಕ್ಸ್ ಲೈಕ್ ಯು. ಹಾ, ಶಾಣೆ ಇರ್ಬಿಡ್ರಿ ನೀವು. ಓಕೆ, ಜೋಕ್. ಸೊ ಇದು ಯೂಟ್ಯೂಬ್ ಮ್ಯಾನೋಮೀಟರ್. ಹಿಂಗಂದ್ರೆ ಏನು, ಅದು ಎದಕ್ಕೆ ಅಲ್ಲಿ ಹಚ್ಚಿವಿ, ಅದಕ್ಕೆ ಇಲ್ಲಿ ತೊಗೊಂಬಂದು ಚುಚ್ಚಿವಿ ಎಲ್ಲ ಹೇಳೋಣಂತ ಆಮೇಲೆ. ಇದು ಚೈನಾ ಡಿಶ್. A dish which is made in China is called as anbardri, is called made in China was a very popular statement 10 years ago. Now if you say made in China, third class ಇರ್ತೈತಿ. ಮೇಡ್ ಇನ್ ಇಂಡಿಯಾ, ಈಗ ಮೇಕ್ ಇನ್ ಇಂಡಿಯಾ, ಆತ್ಮನಿರ್ಭರ್ ಭಾರತ್. ಇದು ಯಾವ ಡಿಶ್? ಚೈನಾ ಡಿಶ್. ಇದ್ರೊಳಗೆ ಏನು ಮಾಡ್ತೀವಿ ನಾವು? ಫಸ್ಟ್ ಆನ್ಹೈಡ್ರಸ್, ಅದು ರೆಕಾರ್ಡಿಂಗ್ ಅಲ್ಲ, ರೆಕಾರ್ಡಿಂಗ್. ಆನ್ಹೈಡ್ರಸ್ ಕ್ಯಾಲ್ಸಿಯಂ ಕ್ಲೋರೈಡ್ ಹಾಕ್ತೀವಿ ಆ ಚೈನಾ ಡಿಶ್ ಒಳಗೆ. ಏನು ಹಾಕ್ತೀವಿ? ಆನ್ಹೈಡ್ರಸ್ ಕ್ಯಾಲ್ಸಿಯಂ ಕ್ಲೋರೈಡ್. ಏನು ಹಿಂಗಂದ್ರೆ ಕ್ಯಾಲ್ಸಿಯಂ ಕ್ಲೋರೈಡ್ ಅಂದ್ರೆ ಒಂದು ಕಂಪೌಂಡ್. ಆನ್ಹೈಡ್ರಸ್ ಕ್ಯಾಲ್ಸಿಯಂ ಕ್ಲೋರೈಡ್ ಅಂದ್ರೆ ಏನು? ಹಾ, ಹೈಡ್ರಸ್ ಅಂದ್ರೆ ನೀರು, ಆನ್ಹೈಡ್ರಸ್ ಅಂದ್ರೆ ನೀರಿಲ್ಲ ಅಂತ. ಹೈಡ್ರಸ್, ಆನ್ಹೈಡ್ರಸ್, ಹಿಂಸೆ ಅಹಿಂಸೆ, ಹಾ, ವಿರುದ್ಧಾರ್ಥಕ ಪದಗಳು ಇವು. ಹೈಡ್ರಸ್, ಆನ್ಹೈಡ್ರಸ್. ಸೊ ಆನ್ಹೈಡ್ರಸ್ ಕ್ಯಾಲ್ಸಿಯಂ ಕ್ಲೋರೈಡ್ ಕೆಲಸ ಏನು? ಈ ಬುಟ್ಟಿ ಒಳಗ ಚೈನಾ ಡಿಶ್ ಅದ್ರೊಳಗ ಏನಾರ ನೀರಿನ ಅಂಶ ಇತ್ತಂದ್ರೆ, ಮಾಯಿಶ್ಚರ್ ಕಂಟೆಂಟ್ ಇತ್ತಂದ್ರೆ ಅದನ್ನ ಅಬ್ಸಾರ್ಬ್ ಮಾಡ್ಬೇಕು. ಈಗ ನೀವು ಕ್ಯಾಪ್ಸೂಲ್ಸ್, ಟ್ಯಾಬ್ಲೆಟ್ಸ್ ಅಲ್ಲ, ಕ್ಯಾಪ್ಸೂಲ್ಸ್ ಒಂದು ಬಾಟಲ್ ಇತ್ತು ಅನ್ಕೋ. ಆ ಬಾಟಲ್ನಾಗ ಒಂದೆರಡು ಸಣ್ಣ ಸಣ್ಣ ಪ್ಯಾಕೆಟ್ ಹಾಕಿರ್ತಾರೆ. ಅದ್ರ ಮೇಲೆ ಸಿಲಿಕಾ ಜೆಲ್ ಅಂತ ಬರ್ತಿರ್ತಾರೆ. ಹಾ, ಆ ಎರಡು ಪ್ಯಾಕೆಟ್ ತೆಗೆದು ಒಂದು 15 ದಿವಸ ಹಂಗೆ ಇಡ್ರಿ ಬಾಟಲ್. ವಾಪಸ್ ಆ ಬಾಟಲ್ ಕ್ಯಾಪ್ಸೂಲ್ಸ್ ತೆಗೀರಿ, 4-5 ಕ್ಯಾಪ್ಸೂಲ್ ಒಂದಕ್ಕೊಂದು ಅಂಟ್ಕೊಂಡಿರ್ತಾವೆ. ಹಂಗೆ ಅಂಟ್ಕೋಬಾರ್ದು ಅಂದ್ರೆ ಅವು ಅಲ್ಲಿರ್ಬೇಕು. ಅವು ಏನು ಮಾಡತ್ತಾವು? ಅದ್ರಾಗಿಂದ ಮಾಯಿಶ್ಚರ್ ಕಂಟೆಂಟ್ ಅಂತ ತೆಗ್ಯಾತಾವ. ಮಾಯಿಶ್ಚರ್ ಕಂಟೆಂಟ್ ಹೋಗ್ಬಿಡುತ್ತಂದ್ರೆ ಏನಾಗಂಗಿಲ್ಲ, ಒಂದಕ್ಕೊಂದು ಅಂಟ್ಕೊಳಂಗಿಲ್ಲ. ಈಗ ಅದು ಬಿಡ್ರಿ, ನೀವ ಹೋಗಿ ಆ ಬಾಟಲನ್ನು ಹಸಿ ಕೈಲಿ ಹೋಗಿ ಹಿಡಿದ್ರೆ ಅದು ನಿಮ್ಗೆ ಅಂಟ್ಕೊಂತೈತಿ ನಿಮ್ಮ ಕೈಗೆ. ಸೊ ಅಲ್ಲಿ ಮಾಯಿಶ್ಚರ್ ಇತ್ತಂದ್ರೆ ಒಂದಕ್ಕೊಂದು ಅಂಟ್ಕೊಂತಾವು. ಹಂಗಾದಂದ್ರೆ ಅವು ಎಫೆಕ್ಟಿವ್ನೆಸ್ ಕಡಿಮೆ ಆಗಿಬಿಡ್ತೈತಿ. ಸೊ ಅದು ಸಿಲಿಕಾ ಜೆಲ್ ಇಟ್ಟಿರ್ತಾರೆ ಅಲ್ಲಿ. ಸೊ ಇಲ್ಲಿ ಆನ್ಹೈಡ್ರಸ್ ಕ್ಯಾಲ್ಸಿಯಂ ಕ್ಲೋರೈಡ್ ಏನು ಮಾಡುತ್ತೆ ಅಂದ್ರೆ, ಈ ಚೈನಾ ಡಿಶ್ನಾಗ ಏನಾದ್ರು ಮಾಯಿಶ್ಚರ್ ಕಂಟೆಂಟ್ ಇತ್ತಂದ್ರೆ ಅದನ್ನು ತೆಗಿತೈತಿ. ಫುಲ್ ಡ್ರೈ ಮಾಡಿಬಿಡ್ತೈತೆ ಆ ಡಿಶನ್ನು. ಡ್ರೈ ಮಾಡಿದ್ಮೇಲೆ ಇದನ್ನ ಇಟ್ಟು ಡ್ರೈ ಮಾಡಿದ್ಮೇಲೆ ಆಮೇಲೆ ಅದನ್ನ ತೆಗೆದು ನೀರು ಹಾಕ್ತಿದ್ರು. ನೀರು ಹಾಕ್ತೀವಿ. ನೀರು ಹಾಕುದೈತ ಡ್ರೈ ಯಾಕೆ ಮಾಡಿದ್ರಿ? ನಂಗೆ ಈ ನೀರ್ದು ಏನು ಕೆಲಸ ಆಗುತ್ತ ಅದು ಬೇಕು ನನಗೆ. ಈ ನೀರ್ನಾಗ ಮೊದ್ಲಿದ್ದ ನೀರು ಆ್ಯಡ್ ಆಗಬಾರ್ದು. ಅರ್ಥ ಆಗುತ್ತೇನ್ರಿ? ಈಗ ಈ ನೀರಿಂದ ಇಲ್ಲಿ ಮುಂದೆ ಏನಾಗುತ್ತೆ ನೋಡ್ಬೇಕು ಹೊರತು ನನಗೆ ಆ ಡಿಶ್ನಾಗ ಮೊದಲ ನೀರಿತ್ತು, ಅದಕ್ಕೊಂದು ಸ್ವಲ್ಪ ನೀರು ಹಾಕಿದೆ, ಎರಡೂ ನೀರು ಸೇರಿ ಇನ್ನೊಂದೇನೋ ಮಾಡಾಕತ್ತಾವ, ಅದು ಬೇಡ. ಈಗ ಹಾಕಿದ ನೀರಿಂದ ಏನಾಗುತ್ತೆ ನೋಡ್ಬೇಕು. ಸೊ ಈಗ ಹಾಕಿದ ನೀರು ಇಂದ ಏನಾಗುತ್ತೆ ನೋಡ್ಬೇಕಂದ್ರೆ ಮೊದಲು ಒಂದು ಸ್ವಲ್ಪ ನೀರು ಇರಬಾರ್ದು. ಅದಕ್ಕೆ ಆನ್ಹೈಡ್ರಸ್ ಕ್ಯಾಲ್ಸಿಯಂ ಕ್ಲೋರೈಡ್ ಹಾಕಿ ಇದನ್ನೆಲ್ಲ ಅಬ್ಸರ್ವ್ ಮಾಡಿಬಿಟ್ಟು ಈಗ ನೀರು ಹಾಕಿ ಇದ್ರೊಳಗೆ ಇಡ್ತೀನಿ ರೀ. ಒಂದು ಗ್ಲಾಸದ ಕಂಟೈನರ್. ಆ ಗ್ಲಾಸದ ಕಂಟೈನರ್ ಒಂದು ಯೂಟ್ಯೂಬ್ ಮ್ಯಾನೋಮೀಟರ್ ಕನೆಕ್ಟ್ ಮಾಡಿ. ಇಲ್ಲಿ ಏನಾಗುತ್ತೆ ಅಂದ್ರೆ ನೀರು ಹಿಂಗೆ ತಂದು ಒಂದು ಬುಟ್ಟೆಗೆ ಇಟ್ಟಿರಿ ಅಂದರೆ ಸ್ವಲ್ಪ ಹೊತ್ತು ಬಿಟ್ಟು ಏನಾಗುತ್ತೆ ಅಂದರೆ ಇವಾಪರೇಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮ್ ಐ ರೈಟ್? ಇಫ್ ಯು ಟೇಕ್ ಅ ಬೌಲ್ ಆಫ್ ವಾಟರ್ and place it anywhere in a closed container or in an open container, anywhere you place it, ಅದೇನಾಗುತ್ತೆ ಸ್ವಲ್ಪ ಹೊತ್ತು ಬಿಟ್ಟು ನೀರಿದು ಇವಾಪರೇಷನ್ ಸ್ಟಾರ್ಟ್ ಆಗುತ್ತೆ ಇಲ್ರಿ. ಹಾಂ, ಸೊ ಇದು ಇವಾಪರೇಷನ್ ಸ್ಟಾರ್ಟ್ ಆಯ್ತು ಅನ್ಕೋ. ಸ್ಟಾರ್ಟ್ ಆಯ್ತು ಅಂದ್ರೆ ನೀರು ಇದ್ದಿದ್ದು ಏನಾಗಿ ಕನ್ವರ್ಟ್ ಆಗತೈತಿ? ವೇಪರ್ ಆಗಿ ಕನ್ವರ್ಟ್ ಆಗತೈತಿ. ಲಿಕ್ವಿಡ್ ಇದ್ದು ಗ್ಯಾಸ್ ಆಗತೈತಿ. ಹಾಂ, ಸೊ ಲಿಕ್ವಿಡ್ ಇದ್ದಿದ್ದು ವೇಪರ್ ಆಗತೈತಿ. ಸೊ ಈ ವೇಪರ್ ಇಂದ ಒಂದು ಸ್ವಲ್ಪ ಪ್ರೆಷರ್ ಕ್ರಿಯೇಟ್ ಆಗುತ್ತೆ ರೀ. ಅದಕ್ಕೆ ವೇಪರ್ ಪ್ರೆಷರ್ ಅಂತ ಕರಿತೀವಿ ನಾವು. ಡೂ ಯು ನೋ ವಾಟ್ ಇಸ್ ವೇಪರ್ ಪ್ರೆಷರ್?
The pressure created by vapor is vapor pressure. Very simple. ಈಗ ವೇಪರ್ ಅಂದ್ರೆ ಏನ್ರಿ? ಗ್ಯಾಸ್ ಇಂದ ಪ್ರೆಷರ್ ಇರ್ತೈತಿಲ್ರಿ, ಗ್ಯಾಸ್ ಇಂದ ಪ್ರೆಷರ್ ಕ್ರಿಯೇಟ್ ಆಗುತ್ತಿಲ್ಲ. ಇದಕ್ಕೆ ಎಕ್ಸಾಂಪಲ್ ನಿಮ್ಮ ಕ್ಲಾಸ್ನಾಗ ತೊಗೊಂಡಿದ್ನೋ ಇನ್ನು ಆ ಕ್ಲಾಸ್ನಾಗ ನೆನಪಿಲ್ಲ ನನಗೆ. ಈಗ ಇದು ಅನ್ಕೋರಿ, ಒಂದು ಟೈರ್ ಟ್ಯೂಬ್ಲೆಸ್ ಟೈರ್ ಅನ್ಕೋರಿ. ಮತ್ತೆ ಟ್ಯೂಬ್ ಎಲ್ಲ ಐತ್ರಿ ಅಂತ ಕೇಳ್ಬೇಡ್ರಿ, ಅದಕ್ಕೆ ಟ್ಯೂಬ್ಲೆಸ್ ಟೈರ್ ಅಂತ ಹೇಳಿ. ಟೈರ್ನಾಗ ಏನಿರ್ತೈತಿ? ಗಾಳಿ ಇರ್ತೈತಿ. ಗಾಳಿ, ಏರ್ ಮಾಲಿಕ್ಯೂಲ್ಸ್ ಇವೆಲ್ಲ ಇವು ಏನು ಮಾಡ್ತಾವ? ಒಂದು ಎಲ್ಲಿರ್ತಾವ ಅಲ್ಲೇ ಕುಂತು ಬಿಡ್ತಾವ, ಹೌದ್ರಿ? gaseous molecules, air molecules, what do? They move around. They are completely free to move around. ನೀವು ಎಲ್ಲ ಸಾಲಿಡ್ ಮಾಲಿಕ್ಯೂಲ್ಸ್, ನೀವು ಕುಂದಿರ್ಸ್ಬಿಟ್ಟಿವಿ ಇಲ್ಲೇ, ಬ್ರೇಕ್ ಇದ್ದಾಗ ಅಷ್ಟೇ ಹೋಗ್ಬೇಕು. ನಿಮ್ಗೆ ಹೋಗ್ಬೇಕು ಅನಿಸ್ತಿರ್ತೈತಿ, ಆದ್ರೆ ಆಗಂಗಿಲ್ಲ. ಅದಕ್ಕೆ ಯು ಆಸಿಲೇಟ್ ಅಬೌಟ್ ಯುವರ್ ಮೀನ್ ಪೊಸಿಷನ್. ಅಲ್ಲೇ ಹಿಂಗೆ ಕಾಲ ಮೇಲೆ ಕಾಲು ಹಾಕೊಂಡು ಕೊಡೋದು, ಹಿಂಗೆ ಮಾಡೋದು. ಬಿಕಾಸ್ ಯು ಆರ್ ನಾಟ್ ಅಲೌಡ್ ಟು ಮೂವ್ ಔಟ್. ಇಫ್ ಯು ವೇರ್ ಅಲೌಡ್ ಅಲ್ಲ, ಯಾವಾಗ ಹೋಗ್ಬಿಡ್ತಿದ್ರಿ ನೀವು ಸಾಲಿಡ್ ಮಾಲಿಕ್ಯೂಲ್ಸ್, ನೀವು ಗ್ಯಾಸ್ ಅಲ್ಲ. ಸೊ ಗ್ಯಾಸ್ ಮಾಲಿಕ್ಯೂಲ್ಸ್ ಹೆಂಗೆ ಗೊತ್ತಂದ್ರೆ ಅವು ಕಂಪ್ಲೀಟ್ಲಿ ಫ್ರೀ ಟು ಮೂವ್. ಸೊ ಓಡಾಡಕತ್ತಾವ ಏನು ಮಾಡ್ತಾವ? ನಮಗೆ ತಾವ ಹೊಡಿತಾವ. ಗ್ಯಾಸ್ ಮಾಲಿಕ್ಯೂಲ್ಸ್ collide with each other, and also they collide with the sides of the container, walls of the container. ಕಲ್ತಿರಿಲ್ರಿ ಇದನ್ನ? ಸ್ಟೇಟ್ಸ್ ಆಫ್ ಮ್ಯಾಟರ್ನಾಗ ಬಂದೈತಿಲ್ಲ. ಸೊ ಇದು ಹಿಂಗೆ ಬಡ್ದೈತಿ, ಒಂದಕ್ಕೊಂದು ಬಡಿತಾವು. ತೆರಿಗಿರಿ ಬೇಡ. ಪ್ರೆಷರ್ ಅಂದ್ರೆ ಏನು? ಗ್ಯಾಸ್ ಇಂದ ಹೆಂಗೆ ಪ್ರೆಷರ್ ಕ್ರಿಯೇಟ್ ಆಗೋದು ಗೊತ್ತೈತಿಲ್ರಿ? ಗ್ಯಾಸ್ ಮಾಲಿಕ್ಯೂಲ್ಸ್ ಇಂದ ಪ್ರೆಷರ್ ಹೆಂಗ್ ಕ್ರಿಯೇಟ್ ಆಗ್ತೈತಿ ನಿಮ್ಗೆ ಗೊತ್ತೈತೋ ಇಲ್ಲ? ಎಸ್ ಅಂತ ಎಷ್ಟು ಮಂದಿ ಅಂತೆ? ರೇಸ್ ಯುವರ್ ಹ್ಯಾಂಡ್ಸ್. ನೋ. ಉಳಿದವರು ಎಸ್ ನೋ 50-50. ಅಗದಿ ಸರಳ ಹೇಳ್ತೀನಿ ನೋಡ್ರಿ. ಇಲ್ಲೇ ಇದ ಎಕ್ಸಾಂಪಲ್ ತಗೊಂಡ್ರಿ, ಟೈರ್ದ ಎಕ್ಸಾಂಪಲ್ ತಗೊಂಡು. ಟೈರ್ನಾಗ ಏನಿರ್ತೈತಿ? ಗಾಳಿ ಇರಬೇಕು. ಗಾಳಿ ಇರಲಿಲ್ಲ ಅಂದ್ರೆ ಪಂಚರ್ ಆಗಿದ್ದ ಟೈರ್ ಅಂತಾರೆ. ಅದಕ್ಕೆ ಅದು ಬೇಡ ನಮ್ಗೆ. ಪಂಚರ್ ಆಗಿದ್ದ ಟೈರ್ ಅಲ್ಲ, ನೆಟ್ಟಿಗಿದ್ದ ಟೈರ್. ಅದ್ರೊಳಗೆ ಏನಿರ್ತೈತಿ? ಏರ್ ಮಾಲಿಕ್ಯೂಲ್ಸ್ ಇರ್ತಾವ. ಏರ್ ಮಾಲಿಕ್ಯೂಲ್ಸ್ ಏನು ಮಾಡ್ತಾವ? ದೇ ಆರ್ ಸ್ಟಾಗ್ನೆಂಟ್ ಆರ್ ಡು ದೇ ಮೂವ್ ಅರೌಂಡ್? ದೇ ವಿಲ್ ಮೂವ್ ಅರೌಂಡ್. ವೆನ್ ದೇ ಆರ್ ಮೂವಿಂಗ್ ಅರೌಂಡ್, ವಾಟ್ ಡು ದೇ ಡೂ? They collide with each other, and they also collide with the sides of the container. Sides of the container ಅಂದ್ರೆ ಈ ಟೈರ್ ಸೈಡ್ ವಾಲ್. ಈಗ ಹಿಂಗಿದ್ದಂಗೆ ರೀ, ಇವನ್ನೆಲ್ಲ ಕ್ಲೋಸ್ ಮಾಡಿ ನಿಮ್ಗೆಲ್ಲರಿಗೂ ಓಡಕ್ಕೆ ಹಚ್ಚಿದ್ ಅನ್ಕೋರಿ. ಹೆಂಗೆ ಓಡ್ಬೇಕು? ಇಷ್ಟು ಇಲ್ಲಿಂದ ಇಲ್ಲಿ ಓಡ್ಬೇಕು. ಹಂಗಲ್ಲ, ಈ ಎರಡು ರೋದವರು ಇಲ್ಲಿಂದ ಇಲ್ಲಿ ಓಡ್ಬೇಕು, ಹಿಂಗೆ ಓಡ್ಬೇಕು. ಈ ಎರಡು ರೋದವರು ಹಿಂಗೆ ಓಡ್ಬೇಕು. ಚಲೋ ಮಾಡ್ರಿ. ಅಂದ್ರ ಒಟ್ಟ ಕೊಲಿಷನ್ ಆಗಂಗಿಲ್ಲನ್ರಿ. ಒಬ್ರಿಗೊಬ್ರು ಹೊಡೆದು ತಲೆ ಹೊಡ್ಕೊಂಡು ಬಿದ್ದು ಹೊಡೆದಾಡಿಲ್ಲೇ, ನೀ ಈ ಕಡೆ ಬಾ ಮಗ, ನಾನು ಅಲ್ಲಿ ಹೊಂಟಿದ್ನಿಲ್ಲ, ನಂದಾರ ನೀ ಯಾಕೆ ಬರ್ತೀವಿ ಅಂತ ಹೊಡೆದಾಡಿ ಬ್ಲಡ್ ಬಾತ್ ಆಗ್ಬಿಡ್ತೈತಿ. ಬ್ಲಡ್ ಬಾತ್ ಎಸ್ಪೆಷಲಿ ನಿಮ್ಮ ಡಿವಿಷನ್ ಹುಂಬೆಸ್ಟ್ ನೀವು. ಯು ಕೊಲೈಡ್ ವಿತ್ ಈಚ್ ಅದರ್ ಆ್ಯಂಡ್ ಆಲ್ಸೋ ಯು ಕೊಲೈಡ್ ಟು ದ ಸೈಡ್ಸ್ ಆಫ್ ದ ವಾಲ್ಸ್ ಆಫ್ ದ ಕಂಟೈನರ್. ಹಿಂಗಾದಾಗ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಪ್ರೆಷರ್ ಕ್ರಿಯೇಟ್ ಆಗತ್ತಿಲ್ರಿ ಹಂಗಾದ್ಕೊಳ್ಳಿ. ಪ್ರೆಷರ್ ಅಂದ್ರೆ ನೀವು ಟೆನ್ಷನ್ ಅನ್ಕೋರಿ. ಟೆನ್ಸ್ ಸಿಚುವೇಶನ್ ಕ್ರಿಯೇಟ್ ಆಗತ್ತಿಲ್ಲ ಅಲ್ಲೇ. ಏನು ಎಲ್ಲರೂ ಸೇರಿ ಮಸ್ತ್ ರಕ್ತ ಬರೋದ್ ನೋಡ, ನನ್ನ ರಕ್ತನು ಕೆಂಪಿಗೆ ಇದೆಯಲ್ಲೋ, ಯಾವಪ್ಪ ಹಿಂಗೆ ಆರಾಮ್ ಮಜಾ ಮಾಡ್ತಿರೋ ಏನು? ಟೆನ್ಸ್ ಸಿಚುವೇಶನ್ ಕ್ರಿಯೇಟ್ ಆಗುತ್ತೋ? ಕ್ರಿಯೇಟ್ ಆಗುತ್ತಿಲ್ಲ. ಹಂಗ ಇಲ್ಲಿ ಪ್ರೆಷರ್ ಕ್ರಿಯೇಟ್ ಆಗುತ್ತೆ ಅಷ್ಟ. ಮಾಲಿಕ್ಯೂಲ್ಸ್ ತಮ್ಮ ಒಂದಕ್ಕೊಂದು ಹೊಡೆದಾಗ, ಸೈಡ್ಸ್ ಆಫ್ ದ ಕಂಟೈನರ್ ಹೊಡೆದಾಗ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಇಷ್ಟ ಅರ್ಥ ಆಯ್ತಾ? ಈಗ ಇಲ್ಲೇನಾಗುತ್ತ? ಇದನ್ನ ಸ್ವಲ್ಪ ಬಿಟ್ಟು ಲಿಕ್ವಿಡ್ ಇದ್ದಿದ್ದು ವೇಪರ್ಸ್ ಹಾಕೊಂತ ಹೋಗ್ತಾವ, ಇವಾಪರೇಟ್ ಹಾಕೊಂತ ಹೋಗ್ತಾವ. ಆ ಇವಾಪರೇಟ್ ಆದ್ರೆ ಲಿಕ್ವಿಡ್ ಇದ್ದಿದ್ದು ಏನಾಗಿ ಕನ್ವರ್ಟ್ ಆಗ್ತದ? ವೇಪರ್ ಅಥವಾ ಗ್ಯಾಸ್ ಕನ್ವರ್ಟ್ ಆಗ್ತದ. ಆ ಗ್ಯಾಸ್ ಮಾಲಿಕ್ಯೂಲ್ಸ್ ಇಲ್ಲಿ ಇರ್ತಾವಿಲ್ಲ. ಅವು ಏನ್ ಮಾಡ್ತಾವ? ಒಂದಕ್ಕೊಂದು ತಾವು ಬಡಿತಾವು, ವಾಲ್ಸ್ ಆಫ್ ದ ಕಂಟೈನರ್ ಬಡಿತಾವಿಲ್ಲ. ಹಂಗಾದ್ರೆ ಏನ್ ಕ್ರಿಯೇಟ್ ಆಗುತ್ತ? ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಆ ಪ್ರೆಷರ್ಗೆ ನಾವು ವೇಪರ್ ಪ್ರೆಷರ್ ಅಂತ ಕರಿತೀವಿ. ಬಿಕಾಸ್ ಆಫ್ ವೇಪರ್ ಇಂದ ಬರತೈತಿ.
ಹೌದಿಲ್ಲ? ಹಾಂ, ಸೊ ಇದು ವೇಪರ್ ಪ್ರೆಷರ್ ಬರ್ಕೊಂತ ಹೋಗ್ತೈತೆ ರೀ. ಈಗ ಇನಿಷಿಯಲಿ ಹಿಂಗಿತ್ತು ಅನ್ಕೋರಿ, ಇಲ್ಲಿ ಮರ್ಕ್ಯೂರಿ ತೊಗೊಂಡಿವಿ ನಾವು. ಮರ್ಕ್ಯೂರಿ ಏನಾರ ಇರಲಿ, ಮರ್ಕ್ಯೂರಿ ಅಂತ ಅನ್ಕೋರಿ ಸದ್ಯ, ಏನಾರ ಇರಲಿ ಅದು. ಈಗೇನಾಯ್ತು, ಫಸ್ಟಿಗೆ ಇಲ್ಲಿ ತಂದು ಇಟ್ವಿ, ವೇಪರ್ಸ್ ಬರಾಕತ್ತು. ಇನ್ನು ಸ್ವಲ್ಪ ಟೈಮ್ ಆದಂಗೆ ವೇಪರ್ಸ್ ಜಾಸ್ತಿ ಆಗ್ತಾವೆ ಏನು ಕಡಿಮೆ ಆಗ್ತಾವೆ? ಹಾಂ, ಸ್ವಲ್ಪ ಇವಾಪರೇಷನ್ ಆಗ್ತಿರ್ತದೆ, ಆಮೇಲೆ ಇನ್ನು ಸ್ವಲ್ಪ ಇವಾಪರೇಷನ್, ಇನ್ನು ಸ್ವಲ್ಪ ಆದಂಗೆ ವೇಪರ್ಸ್ ಜಾಸ್ತಿ ಹಾಕೊಂತ ಹೋಗ್ತಾವೆ. ವೇಪರ್ಸ್ ಜಾಸ್ತಿ ಅಂದ್ರೆ ವೇಪರ್ ಪ್ರೆಷರು ಜಾಸ್ತಿ. ಸೊ ಹಿಂಗೆ ವೇಪರ್ ಪ್ರೆಷರ್ ಜಾಸ್ತಿ ಆದಂಗೆ ಅದನ್ನ ಈ ಕಡೆ ಹೋಗ್ತೈತೆ ಅವು ವೇಪರ್ಸ್. ಹಿಂಗೆ ಹೋಗಿ ಹೋಗಿ ಇದನ್ನ ದುಗಿಸುತ್ತೆ ಈ ಕಡೆ. ಇದನ್ನ ದುಗ್ಸಿದ್ರೆ ಇದು ಇಲ್ಲಿ ಹಿಂಗೆ ಕೆಳಗೆ ಬರ್ತೈತಿ, ಇದು ಹಿಂಗೆ ಮ್ಯಾಲೆ ಹೋಗ್ತೈತಿ. ಈಗ ಇದು ಹಿಂಗಿತ್ತು, ಇದು ಇದ್ರ ಲೆವೆಲ್. ಯೂಟ್ಯೂಬ್ ಒಳಗೆ 2 ಸೆಕ್ಷನ್ ಅದಾವಿಲ್ರಿ, ಇದು ಇದ್ರ ಲೆವೆಲ್, ಇದು ಇದ್ರ ಲೆವೆಲ್. ಹಿಂಗಿದ್ದು ಫಸ್ಟಿಗೆ. ಈಗ ಇಲ್ಲಿಂದ ಹಿಂಗೆ ವೇಪರ್ ಬರತೈತೆ ಅಂದ್ರೆ ಪ್ರೆಷರ್ ಬರತೈತೆ. ಆ ಪ್ರೆಷರಿಂದ ಇದು ಹಿಂಗೆ ಹೊಂಟೈತಿ, ಇದು ಹಿಂಗೆ ಹೊಂಟೈತಿ. ಸೊ ಹಿಂಗೆ ಗ್ರ್ಯಾಜುವಲಿ ಹಿಂಗೆ ಚೇಂಜ್ ಹಾಕೊಂತ ಹೋಗ್ತೀರಿ. ಅಟ್ ಅ ಪಾಯಿಂಟ್ ಆಫ್ ಟೈಮ್ ಇದು ನಿಂದಿರ್ತೈತೆ ಚೇಂಜ್ ಆಗೋದು. ಹಿಂಗಿತ್ತು, ಟೈಮ್ ಆದಂಗೆ ಇದು ಕಡಿಮೆ ಹಾಕೊಂತ ಹೊಂಟು, ಇದು ಜಾಸ್ತಿ ಹಾಕೊಂತ ಹೊಂಟು. ಯಾವುದೋ ಒಂದು ಪಾಯಿಂಟ್ ಆಫ್ ಟೈಮಿಗೆ ಏನಾಯ್ತು, ಇದು ಜಾಸ್ತಿ ಆಗೋದು, ಇದು ಕಡಿಮೆ ಆಗೋದು ನಿಂತು. ಯೂಟ್ಯೂಬ್ ಒಳಗೆ ವೇರಿಯೇಷನ್ ಏನಾಗತ್ತಲ್ಲ ಮ್ಯಾನೋಮೀಟರ್ ಒಳಗೆ, ಅದು ಮ್ಯಾನೋಮೀಟರ್ ಅಂದ್ರೆ ಹೇಳಿ, ಇಟ್ ಇಸ್ ಡಿವೈಸ್ ವಿಚ್ ಇಸ್ ಯೂಸ್ ಟು ಮೆಜರ್ ಪ್ರೆಷರನ್ನು ಮೆಜರ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಯೂಟ್ಯೂಬ್ ಮ್ಯಾನೋಮೀಟರನ್ನು ಹೆಂಗೆ ಮೆಜರ್ ಮಾಡ್ತೀವಿ ಅಂದ್ರೆ ಅದ್ರ ಲೆವೆಲ್ಸ್ಲೆ. ಫಸ್ಟ್ ಲೆವೆಲ್ ಈಕ್ವಲ್ ಇದ್ವು, ಈಗ ಇಲ್ಲಿಂದ ಹಿಂಗೆ ವೇಪರ್ ಬರಾಕತೈತಿ ಅಂದ್ರೆ ಹಿಂಗೆ ಪುಷ್ ಮಾಡ್ತೈತಿ. ಪುಷ್ ಮಾಡ್ತಂದ್ರೆ ಇದು ಕೆಳಗೆ ಹೋಗುತ್ತಾ, ಇದು ಮ್ಯಾಲೆ ಹೋಗುತ್ತೆ. ಆಮೇಲೆ ರೈಟ್ ಅಟ್ ಅ ಸರ್ಟನ್ ಪಾಯಿಂಟ್ ಆಫ್ ಟೈಮ್ ಹಿಂಗಾಗೋದು ನಿಂದಿರ್ತೈತಿ. ಹಂಗಾಗೋದು ನಿಂತು ಅಂದ್ರೆ ನಮಗೇನು ಅರ್ಥ ಆಗ್ಬೇಕು? ಈಕ್ವಿಲಿಬ್ರಿಯಂ ಅಟ್ಟೇನಾತು ಅಂತ ಅರ್ಥ ಆಗ್ಬೇಕು. ಇದು ಮ್ಯಾಲೆ ಹೋಗುದು, ಇದು ಕೆಳಗೆ ಬರೋದು ನಿಂದ್ರುದಕ್ಕೂ ಈಕ್ವಿಲಿಬ್ರಿಯಂ ಅಟ್ಟೇನ್ ಆಗೋದಕ್ಕೂ ಏನು ಸಂಬಂಧ? ಈಕ್ವಿಲಿಬ್ರಿಯಂ ಅಟ್ಟೇನ್ ಆದ್ರ ಏನಾಗುತ್ತ, ಎಷ್ಟು ನೀರು ವೇಪರ್ ಆಗಿ ಕನ್ವರ್ಟ್ ಆಗತೈತಿ, ಅಷ್ಟ ವೇಪರ್ ವಾಪಸ್ ನೀರಾಗಿ ಕನ್ವರ್ಟ್ ಆಗತೈತಿ. ನಿಮ್ಗೆ ಅರ್ಥ ಆಗತೈತಿ? ಈಗ ಏನು ಹೇಳಿದೆ ಇಲ್ಲ ನಾನು, ಫಸ್ಟ್ಗೆ ಇದ್ರದ್ದು ಲೆವೆಲ್ ಏನಿರುತ್ತೆ, ಈಕ್ವಲ್ ಇರುತ್ತೆ. ಈ ಕಡೆಯಿಂದ ಹಿಂಗೆ ವೇಪರ್ಸ್ ಬಂತಂದ್ರೆ ಇದು ಕೆಳಗೆ ಬರ್ಕೊಂತ ಹೋಗುತ್ತೆ, ಇದು ಮ್ಯಾಲೆ ಹೋಗ್ಕೊಂತ ಹೋಗುತ್ತೆ ಅಂತಂದೆ. ಹಿಂಗಾಗುದು ಯಾವುದೋ ಒಂದು ಪಾಯಿಂಟ್ ಆಫ್ ಟೈಮಿಂಗ್ ನಿಂದಿರ್ತೈತಿ. ನಿಂತಂದ್ರೆ ಏನು ಅರ್ಥ? ಈಕ್ವಿಲಿಬ್ರಿಯಂ ಅಟ್ಟೇನಾತು ಅಂತ ಅರ್ಥ. ಇದು ನಿಂದ್ರುದಕ್ಕೂ ಈಕ್ವಿಲಿಬ್ರಿಯಂ ಅಟ್ಟೇನಾತು ಅನ್ನೋದಕ್ಕೂ ಏನು ಸಂಬಂಧ ಅಂತ ಹೇಳಕ್ ಟ್ರೈ ಮಾಡಕತ್ತೀನಿ. ನೀವು ಅರ್ಥ ಮಾಡ್ಕೊಳಕ್ ಟ್ರೈ ಮಾಡತ್ತೀರಿ? ಹಾಂ, ಈಗ ಏನಾಗುತ್ತೆ, ಹಿಂಗೆ ಇದು ಹೊಂಟಿತ್ತು, ನಿಂತು. ಎದಕ್ಕೆ ನಿಂತು ಅಂದ್ರೆ ನಾ ಏನು ಹೇಳ್ತೀನಿ, ಫಸ್ಟ್ಗೆ ಏನಾಗತ್ತಿತ್ತು, ಬರೇ ನೀರಿದ್ದು ವೇಪರ್ ಆಗತ್ತಿತ್ತು. ಇದು ಫಾರ್ವರ್ಡ್ ರಿಯಾಕ್ಷನ್. ಸ್ವಲ್ಪ ಹೊತ್ತು ಬಿಟ್ಟು ಬ್ಯಾಕ್ವರ್ಡ್ ರಿಯಾಕ್ಷನ್ ಆಗಿ ಸ್ಟಾರ್ಟ್ ಆಯ್ತು. ಯಾವ್ದದು? ವೇಪರ್ಸ್ ವಾಪಸ್ ನೀರಾಗತ್ತಾವ. ಇದು ಯಾವ ರಿಯಾಕ್ಷನ್? ಹಾ, ಸ್ವಲ್ಪ ಹೊತ್ತು ಬಿಟ್ಟು ಅದು ಸ್ಟಾರ್ಟ್ ಆಗಿರ್ತೈತಿ. ಆದ್ರೆ ಇದು ಯಾವಾಗ ಹಿಂಗ್ ಮೇಲೆ ಅವರು ನಿಂದಿರ್ತೈತಿ ಅಂದ್ರೆ when the rate of forward reaction becomes equal to rate of backward reaction. ಎದ್ರ ನೋಡಿ ಈಕ್ವಿಲಿಬ್ರಿಯಂ ಅಟ್ಟೇನ್ ಆತು ಇಲ್ಲೇ, H2O ಲಿಕ್ವಿಡ್ ಮತ್ತು H2O ವೇಪರ್ ಅಥವಾ ಗ್ಯಾಸ್ ನಡು ಈಕ್ವಿಲಿಬ್ರಿಯಂ ಅಟ್ಟೇನ್ ಆತು. ಎದಕ್ಕೆ ಇದು ಮ್ಯಾಲೆ ಹೋಗೋದು ನಿಂದಿರ್ತು ಅಂದ್ರ, ಎಷ್ಟು ನೀರು ವೇಪರೈಸ್ ಆಗಿ ವೇಪರ್ ಆಗತ್ತಿತ್ತು ಅಷ್ಟ ವೇಪರ್ ಕಂಡೆನ್ಸ್ ಆಗಿ ವಾಪಸ್ ನೀರಾಗತ್ತಿತ್ತು. ಕಂಡೆನ್ಸೇಷನ್ ಅಂದ್ರೆ ಏನು? ವೇಪರ್ಸ್ ಇದ್ದಿದ್ದು ಲಿಕ್ವಿಡ್ ಆಗೋದು ಕಂಡೆನ್ಸೇಷನ್. ವೇಪರೈಸೇಷನ್ ಅಂದ್ರೆ ಏನು? ಲಿಕ್ವಿಡ್ ಇದ್ದಿದ್ದು ವೇಪರ್ಸ್ ಆದ್ರ ವೇಪರೈಸೇಷನ್. ವೇಪರ್ಸ್ ಇದ್ದಿದ್ದು ವಾಪಸ್ ಲಿಕ್ವಿಡ್ ಆದ್ರ ಕಂಡೆನ್ಸೇಷನ್. ಸೊ ರೇಟ್ ಆಫ್ ವೇಪರೈಸೇಷನ್ ಬಿಕೇಮ್ ಈಕ್ವಲ್ ಟು ರೇಟ್ ಆಫ್ ಕಂಡೆನ್ಸೇಷನ್. ಸೊ ಅವಾಗೇನಾಯ್ತು, ಇದು ಮ್ಯಾಲೆ ಹೋಗುದು ನಿಂದಿರ್ತು. ಯಾಕಂದ್ರ ಎಷ್ಟು ನೀರು, ಕಂಟಿನ್ಯೂ ಮಾಡ್ರಿ, ಎಷ್ಟು ನೀರು ಅಥವಾ ಎಷ್ಟು ವಾಟರ್ ವೇಪರ್ ಆಗತೈತೋ ಅಷ್ಟ ವಾಟರ್ ವೇಪರ್ ವಾಪಸ್ ವಾಟರ್ ಆಗತೈತಿ. ಅದಕ್ಕ ಅದ ಮ್ಯಾಲೆ ಹೋಗುದು ನಿಂದಿರ್ತು. ಅಲ್ಲಿ ನಿಂತ ಕೂಡಲೇ ನಮಗೆ ಏನು ಅರ್ಥ ಆಗ್ಬೇಕು? ಈಕ್ವಿಲಿಬ್ರಿಯಂ ಅಟೇನ್ ಆತು ಅಂತ ಅರ್ಥ ಆಗ್ಬೇಕು. ನಿಮ್ಗೆ ಅರ್ಥ ಆತದ? ಹಾ, ಓಕೆ.
ಇಲ್ಲ ಸ್ಟೇಟ್ಮೆಂಟ್ ಬರಿತೀನಿ. ರೇಟ್ ಆಫ್ vaporization of water is equal to rate of condensation of water vapors. ಬರೀರಿ. ರೇಟ್ ಆಫ್ ವೇಪರೈಸೇಷನ್ ಆಫ್ ವಾಟರ್ ಬರ್ದೇನಲ್ರಿ, ಅಲ್ಲಿ ವೇಪರೈಸೇಷನ್ ಬ್ರಾಕೆಟ್ನಾಗ ಇವ್ಯಾಪರೇಷನ್ ಅಂತ ಬರೀರಿ. ಎರಡು ಒಂದೇ ಇಲ್ಲ? ಹಾಂ, ಇಲ್ಲಿ ಬ್ರಾಕೆಟ್ನಾಗ ಇವ್ಯಾಪರೇಷನ್ ಅಂತ. ಓಕೆ, ಲಕ್ಷ ಕೊಡ್ರಿ ಇಲ್ಲಿ. ಸೊ ಇಲ್ಲೇ ಬೌಲ್ ಇಟ್ಟಿದ್ವಿ, ಅದ್ರಾಗ ನೀರು ಇಟ್ಟಿದ್ವಿ, ಸ್ವಲ್ಪ ಹೊತ್ತು ಬಿಟ್ಟು ಅದ್ರಾಗಿಂದ ವೇಪರ್ಸ್ ಹೊರಗೆ ಸ್ಟಾರ್ಟ್ ಆದವು, ಅದಕ್ಕೆ ನಾವು ವೇಪರ್ ಪ್ರೆಷರ್ ಅಂತ ಕರೆದ್ವಿ, ಹೌದಿಲ್ಲ? ಹಾಂ, ಈಗ ಯಾವಾಗ ಇದು ಎರಡು ಈಕ್ವಲ್ ಇದ್ದು ಇದು ಕಡಿಮೆ ಹಾಕೊಂತ ಹೋತು, ಇದು ಮ್ಯಾಲೆ ಹೋಗ್ಕೊಂತ ಹೋತಲ್ಲ, ಯಾವಾಗ ಇದು ಸ್ಟಾಪ್ ಆತಲ್ಲ ಹಿಂಗಾಗೋದು, ಅವಾಗ ಇಲ್ಲೇನು ವೇಪರ್ ಪ್ರೆಷರ್ ಐತಲ್ರಿ, ಅದಕ್ಕೆ ನಾನು ಈಕ್ವಿಲಿಬ್ರಿಯಂ ವೇಪರ್ ಪ್ರೆಷರ್ ಅಂತ ಕರಿತೀನಿ. ಹಿಂಗೆ ಕರಿಬೋದಾ? ಫಸ್ಟ್ ಆಫ್ ಆಲ್ ಏನು ಹೇಳಿದೆ ಅಂತ ಇನ್ನೊಮ್ಮೆ ಹೇಳ್ತೀನಿ, ಅದು ಕರೆಕ್ಟ್ ಹೋದಲ್ಲೋ ನೀವು ಹೇಳಿ. ಇಲ್ಲೇ ಇದ್ದಿದ್ದು ಪ್ರೆಷರಿಗೆ ವೇಪರ್ ಪ್ರೆಷರ್ ಅಂತ ಕರಿತೀವಿ, ಬಿಕಾಸ್ ಇದು ಇಲ್ಲಿಂದ ನೀರು ಏನು ವೇಪರ್ಸ್ ಆಗಿರ್ತೈತಿ ಆ ವೇಪರ್ಸ್ ಇಂದ ಕ್ರಿಯೇಟ್ ಆಗಿರೋ ಪ್ರೆಷರ್ ಇದು, ಅದಕ್ಕೆ ಅದು ವೇಪರ್ ಪ್ರೆಷರ್ ಅಂತ ಕರಿತೀವಿ. ಅವಾಗ ಏನಾಗುತ್ತಾ, ಇದು ವೇಪರ್ಸ್ ಈ ಕಡೆ ಬಂದಿದ್ದಕ್ಕೆ ಇದು ಹಿಂಗಿತ್ತು ಇದು ಕಡಿಮೆ ಹಾಕೊಂಡು ಬರುತ್ತೆ, ಈ ಕಡೆದ್ದು ಈ ಯೂಟ್ಯೂಬ್ ಒಳಗೆ ಈ ಕಡೆ ವಿಂಗ್ ಒಳಗೆ ಕಡಿಮೆ ಹಾಕೊಂಡು ಬರ್ತದೆ, ಈ ಕಡೆ ಜಾಸ್ತಿ ಹಾಕೊಂಡು ಬರುತ್ತೆ, ಸ್ವಲ್ಪ ಬಿಟ್ಟು ಇದು ಸ್ಟಾಪ್ ಆಗುತ್ತೆ ಅಂದೆ ನಾನು. ಸ್ಟಾಪ್ ಆದ್ಮೇಲೆ ಇಲ್ಲಿ ಇರೋ ವೇಪರ್ ಪ್ರೆಷರಿಗೆ ಈಕ್ವಿಲಿಬ್ರಿಯಂ ವೇಪರ್ ಪ್ರೆಷರ್ ಅಂತ ಕರಿಬಹುದಾ? ಎದಕ್ಕಂದ್ರೆ ಅಲ್ಲಿ ಏನು ಅಟೈನ್ ಆಗೈತಿ, ಈಕ್ವಿಲಿಬ್ರಿಯಂ ಅಟೈನ್ ಆಗೈತಿ ಅಂದ್ರೆ ಈಕ್ವಿಲಿಬ್ರಿಯಂ ಅಟೈನ್ ಆದ್ಮೇಲೆ ಇರೋ ವೇಪರ್ ಪ್ರೆಷರಿಗೆ ಈಕ್ವಿಲಿಬ್ರಿಯಂ ವೇಪರ್ ಪ್ರೆಷರ್ ಅಂತ ಕರಿಬಹುದು. ಸೊ ಇಲ್ಲೇ ಏನಾರ ಇನ್ ಪ್ರೊಸೆಸ್ ಹೇಳೋ ಮುಂದೆ ಎಲ್ಲರ ಈಕ್ವಿಲಿಬ್ರಿಯಂ ವೇಪರ್ ಪ್ರೆಷರ್ ಅಂತಂದು ವರ್ಡ್ ಬಂತಂದ್ರೆ ನಿಮ್ಗೇನು ಅರ್ಥ ಆಗ್ಬೇಕು, ಓಕೆ ಸೊ ಯೂಟ್ಯೂಬ್ ಮ್ಯಾನೋಮೀಟರ್ ಒಳಗೆ ಲೆವೆಲ್ ಚೇಂಜ್ ಆಗೋದು ಸ್ಟಾಪ್ ಆಗೈತಿ, ಈಕ್ವಿಲಿಬ್ರಿಯಂ ಅಲ್ಲೇ ಅಟೈನ್ ಆಗೈತಿ. ಈಕ್ವಿಲಿಬ್ರಿಯಂ ಅಟೈನ್ ಆಗಿದ್ದಕ್ಕೆ ಈ ವೇಪರ್ ಪ್ರೆಷರಿಗೆ ಏನಂತ ಕರೆಯಕತ್ತೀವಿ, ಈಕ್ವಿಲಿಬ್ರಿಯಂ ವೇಪರ್ ಪ್ರೆಷರ್ ಅಂತ ಕರೆಯಕತ್ತೀವಿ. ಓಕೆ, ಇದು ಒಂದು ಪಾಯಿಂಟ್. ಇನ್ನೊಂದು ಪಾಯಿಂಟ್, ಹಂಗ ಒಂದು ಕ್ವಶನ್ ಕೇಳ್ತೀನಿ, ಆ ಕ್ವಶನ್ ಥ್ರೂ ಇಲ್ಲಿ ತೊಗೊಂಬಂದು ಕನೆಕ್ಟ್ ಮಾಡ್ತೀನಿ. ವಾಟ್ ಈಸ್ ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್? 100 degrees Celsius. What if I say boiling point of water is 5 degrees Celsius? What if I say I can boil water at 5 degrees Celsius? Do you agree or will you disagree? You will agree or disagree? ಎದಕ್ಕೆ? ಯಾಕಂದ್ರೆ ನೀರು ಯಾವಾಗ ಕುದಿತೈತಿ, 100 ಡಿಗ್ರಿ ಸೆಲ್ಸಿಯಸ್ ಕುದಿತೈತಿ. 5ಕ್ಕೆ ಕುದಿಸ್ತಿ ಅಂದ್ರೆ ಹುಚ್ಚತನ ಅನ್ನಂಗ್ಲನ ಅದಕ್ಕೆ ಅಲ್ಲ, ಹುಚ್ಚತನ ಅಲ್ಲ. ಐ ಕ್ಯಾನ್ ಬಾಯ್ಲ್ ವಾಟರ್ ಈವನ್ ಅಟ್ 0 ಡಿಗ್ರಿ ಸೆಲ್ಸಿಯಸ್. ಈಗ ಹುಚ್ಚತನ ಅಂತೀವಿ ನೋಡ್ರಿ. 5ಕ್ಕೆ ಸ್ವಲ್ಪ ಒಪ್ಕೊಂಡ್ರೆ ಒಪ್ಕೋಬೋದಿತ್ತು, 0 ಡಿಗ್ರಿ ಸೆಲ್ಸಿಯಸ್ ಅಂತ. ಈಗ ಇನ್ನೊಂದು ಕ್ವಶನ್, ಬಿಫೋರ್ ಯು ಆಕ್ಚುಲಿ ಸ್ಲೀಪ್, ಯು ಆರ್ in the process, ಅದು ಸ್ಟಾರ್ಟ್ ಆಗಿದ್ದು ಪ್ರೊಸೆಸ್, ಹಿಂಗೆ ಸಿಂಗಲ್ ಸ್ಟ್ಯಾಂಡ್ ಡಬಲ್ ಸ್ಟ್ಯಾಂಡ್ ಬರಕತ್ತಾವು, ಹಾಂ ಯಾವನಿಂಗ್ ಜಾಸ್ತಿ ಆಗತೈತಿ. ಇನ್ನು 5 ನಿಮಿಷ ಐತ್ರಿ ನನ್ನ ಕ್ಲಾಸ್, ಇದನ್ನು ಮುಗಿಸ್ ಹೋಗ್ತೀನಿ ನಾನು. ವೆನ್ ಡಸ್ ಅ ಲಿಕ್ವಿಡ್ ಬಾಯ್ಲ್? at 100 ಡಿಗ್ರಿ ಸೆಲ್ಸಿಯಸ್. ಲಿಕ್ವಿಡ್ ಅಂದಿನ, ವಾಟರು ಅಂದಿಲ್ಲ, ವಾಟರ್ ಒಂದ ಲಿಕ್ವಿಡ್ ಅನ್ನ. ವೆನ್ ಡಸ್ ಅ ಲಿಕ್ವಿಡ್ ಬಾಯ್ಲ್? At their respective boiling points. Good answer. When vapor pressure of the liquid becomes equal to the atmospheric pressure, the liquid will boil. Shivaya Namah. States of matter nag bandirtೈತಿ ಇದು. When does a liquid boil? When vapor pressure of the liquid
ಇದು ಏನು ನೀರಿಂದ ಬಂದಿರೋ ವೇಪರ್ ಇದು ಲಕ್ಷ ಕೊಡ್ತೀರೇನ್ರಿ ಇಲ್ಲೇ when the vapor pressure ಈ ವೇಪರ್ ಇಂದ ಬಂದಿರೋ pressure is vapor pressure when the vapor pressure of the liquid becomes equal to the atmospheric pressure the liquid will boil atmospheric pressure ಅಂದ್ರೆ ಏನು ಅಂತ ಕೇಳ್ತೀರಿ ನೆಕ್ಸ್ಟ್ ಏನು ಗೊತ್ತಾಯ್ತು ಸುಡುಗಾಡ atmospheric pressure ಅಂದ್ರೆ ಏನು the pressure exerted by the atmosphere is called atmospheric pressure correct ಐತ್ರಿ ಅದು ಜನರಲಿ 1 atm ಇರ್ತೈತಿ 101.3 ಕಿಲೋ ಪಾಸ್ಕಲ್ ಇರ್ತೈತಿ ಅಟ್ಮಾಸ್ಫಿಯರ್ ಇಂದ ಎಕ್ಸರ್ಟ್ ಆಗಿರೋ ಪ್ರೆಷರ್ ಆ ಪ್ರೆಷರಿಗೆ ಹುಚ್ಚ ಲಕ್ಷ ಕೊಟ್ಟು ಕೇಳಿಲ್ಲ ನೀವೊಬ್ನ ಅಲ್ಲ ಎಲ್ಲರೂ ಅಲ್ಲಿಯವರು ಯಾವ ಪ್ರೆಷರಿಗೆ ಅಟ್ಮಾಸ್ಫಿಯರಿಕ್ ಪ್ರೆಷರಿಗೆ ಈ ಲಿಕ್ವಿಡ್ ವೇಪರ್ ಪ್ರೆಷರ್ ಈಕ್ವಲ್ ಆದಾಗ ಇದು ಕುದಿತೈತಿ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ 100 ಡಿಗ್ರಿ ಸೆಲ್ಸಿಯಸ್ ಯಾಕಂದ್ರೆ 100 ಡಿಗ್ರಿ ಸೆಲ್ಸಿಯಸ್ಸಿಗೆ ನೀರಿನ ವೇಪರ್ ಪ್ರೆಷರ್ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಈಕ್ವಲ್ ಆಗುತ್ತೆ ಅದಕ್ಕೆ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ಏನು 100 ಡಿಗ್ರಿ ಸೆಲ್ಸಿಯಸ್ ನಾನು ನೀರನ್ನ 5 ಡಿಗ್ರಿ ಸೆಲ್ಸಿಯಸ್ ಕುದಿಸ್ಬೇಕಂದ್ರೆ ಏನು ಮಾಡಬೇಕು at 5 degree Celsius I should make such arrangements that vapor pressure of water becomes equal to atmospheric pressure then the water will boil at 5 degree Celsius so when does a liquid boil anta yaru nimage kelidre ಏನು ಹೇಳಬೇಕು when the vapor pressure of that liquid becomes equal to the atmospheric pressure the liquid will boil at 100 degree Celsius ಅದಕ್ಕೆ ಇದು ನಾರ್ಮಲ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ಇದು ನಾರ್ಮಲ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ಎಷ್ಟು 100 ಡಿಗ್ರಿ ಸೆಲ್ಸಿಯಸ್ at 100 ಡಿಗ್ರಿ ಸೆಲ್ಸಿಯಸ್ ಏನಾಗುತ್ತೆ ವೇಪರ್ ಪ್ರೆಷರ್ ಆಫ್ ವಾಟರ್ ಬಿಕಮ್ಸ್ ಈಕ್ವಲ್ ಟು ದ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಈಗ ನಾ ಏನು ಮಾಡ್ತೀನಿ ರೀ 5 ಡಿಗ್ರಿ ಸೆಲ್ಸಿಯಸ್ ನಾನು ನೀರು ಕುದಿಸ್ಬೇಕಂದ್ರೆ ನಾ ಏನು ಮಾಡ್ತೀನಿ ಅಟ್ಮಾಸ್ಫಿಯರಿಕ್ ಪ್ರೆಷರ್ನ ಕಡಿಮೆ ಮಾಡಿಬಿಡ್ತೀನಿ ಹೌದಲ್ಲ ಕಡಿಮೆ ಮಾಡಿಬಿಟ್ರೆ 5 ಡಿಗ್ರಿ ಸೆಲ್ಸಿಯಸ್ ಇಲ್ಲಿ ಎಷ್ಟು ವೇಪರ್ ಬಂದಿರ್ತಾವಲ್ಲ 5 ಡಿಗ್ರಿ ಸೆಲ್ಸಿಯಸ್ಗೆ ವೇಪರ್ಸ್ ಜಾಸ್ತಿ ಬರ್ತಾವೆ ನೀರಿಂದೇ 100 ಡಿಗ್ರಿ ಸೆಲ್ಸಿಯಸ್ ಜಾಸ್ತಿ ಬರ್ತಾವೆ 100 ಡಿಗ್ರಿ ಜಾಸ್ತಿ ಬರ್ತಾವಿಲ್ಲ 5 ಡಿಗ್ರಿಗೆ ಸ್ವಲ್ಪ ವೇಪರ್ಸ್ ಬರ್ತಾವಿಲ್ಲ ಸ್ವಲ್ಪ ವೇಪರ್ಸ್ ಬರ್ತಾವ ಅಂದ್ರೆ ಸ್ವಲ್ಪ ವೇಪರ್ ಪ್ರೆಷರ್ ಇರ್ತೈತಿ ಹೌದಿಲ್ಲ ಸೊ ಇದಕ್ಕೆ ಆ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಈಕ್ವಲ್ ಆಗ್ಬೇಕಂದ್ರೆ ಅದನ್ನ ಕಡಿಮೆ ಮಾಡ್ತೀನಿ ನಾನು ಏನನ್ನ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಹೆಂಗ್ ಮಾಡ್ತಿ ಅವೆಲ್ಲ ಸೆಕೆಂಡರಿ ಮಾಡ್ಬೋದಿಲ್ಲ ಮಾಡಿದ್ರೆ ಏನಾಗುತ್ತೆ ಅವಾಗ ಇದ್ರದ್ದು ವೇಪರ್ ಪ್ರೆಷರ್ ಅದ್ರದ್ದು ಅಟ್ಮಾಸ್ಫಿಯರಿಕ್ ಪ್ರೆಷರ್ ಏನಾಗ್ತಾವ ಅವಾಗ ನೀರು ಏನಾಗ್ತೈತಿ at 5 degree Celsius. What if I want to boil water at 0 degree Celsius? Make the vapor pressure of water equal to atmospheric pressure, the water will boil. Understood? Yes, sir. ಎಲ್ಲಿ ತನಕ ಬರ್ಕೊಂಡ್ರಿ ಈಗ ಇಲ್ಲಿ ತನಕ ಬರ್ಕೊಂಡಿರಿ ನಾರ್ಮಲ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ 100 ಡಿಗ್ರಿ ಸೆಲ್ಸಿಯಸ್ ಅಂತ ಬರೀರಿ ಅದರ ಕೆಳ ಒಂದು ಸ್ಟೇಟ್ಮೆಂಟ್ ಬರೆಸ್ತೀನಿ ನಾನು the pressure exerted by the vapor in equilibrium with the liquid the pressure exerted by the vapor in equilibrium with the liquid at a given temperature the pressure exerted by the vapor in equilibrium with the liquid at a given temperature is called equilibrium vapor pressure is called equilibrium vapor pressure ಈಕ್ವಿಲಿಬ್ರಿಯಂ ವೇಪರ್ ಪ್ರೆಷರ್ ಅಂತ ಏನಂತ ಹೇಳಿದ್ದೆ ಈಗ ಬರ್ಸೀನಿ ಅಲ್ಲಿ ಓದ್ಕೊಂತ ಲಕ್ಷ ಕೊಡ್ರಿ ಅಲ್ಲಿ ಜೋರ ಓದ್ರಿ ಈ ಲಕ್ಷ ಕೊಡ್ರಿ by the vapor in equilibrium with the liquid ಅಂದ್ರೆ in equilibrium with the liquid ಅಂದ್ರೆ ಎಷ್ಟು ನೀರು ವೇಪರ್ ಆಗತೈತಿ ಅಷ್ಟ ವೇಪರ್ ನೀರು ಆಗ್ತಿರ್ಬೇಕು ಅವಾಗಿದು
ಹೌದಿಲ್ಲ? ಹಾಂ, ಮುಂದೆ at a given temperature is called equilibrium vapor pressure. ಇದು ಅರ್ಥ ಆಯ್ತಾ? ಹಾಂ, ನೆಕ್ಸ್ಟ್ ಲೈನ್ನಾಗ ಒಂದು ಲೈನ್ ಬಿಟ್ಟು ಅಥವಾ ನೆಕ್ಸ್ಟ್ ಲೈನ್ನಾಗ ವೇಪರ್ ಪ್ರೆಷರ್ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್. ವೇಪರ್ ಪ್ರೆಷರ್ increases with increase in temperature. Vapor pressure increases with increase in temperature. Vapor pressure increases with increase in temperature. This is the statement right or wrong? Huh? ಟೆಂಪ್ರೇಚರ್ ಜಾಸ್ತಿ ಯಾಕೋ ಈಗ ನೀರು ಎವಾಪರೇಟ್ ಆಗತೈತಿ, ಸ್ವಲ್ಪ ವೇಪರ್ಸ್ ಬಂದಿರ್ತಾವ. ಈಗ ನಾ ಇಲ್ಲೇ ಬೆಂಕಿ ಹಚ್ಚಿದೆ ಅನ್ಕೋರಿ, ಕೇಳೋದು ಹೀಟ್ ಕೊಟ್ಟೆ ಅನ್ಕೋರಿ, ಟೆಂಪ್ರೇಚರ್ ಜಾಸ್ತಿ ಆಯ್ತು. ಟೆಂಪ್ರೇಚರ್ ಜಾಸ್ತಿ ಆದ್ರೆ ವೇಪರ್ಸ್ ಕಡಿಮೆ ಆಗ್ತಾವನ್ರಿ? ಜಾಸ್ತಿ ಆಗ್ತಾವಿಲ್ಲ. ಸೊ ಆಸ್ ಟೆಂಪ್ರೇಚರ್ ಇನ್ಕ್ರೀಸಸ್ ವೇಪರ್ ಪ್ರೆಷರ್ ಇನ್ಕ್ರೀಸಸ್ ಆಸ್ ಟೆಂಪ್ರೇಚರ್ ಇನ್ಕ್ರೀಸಸ್. ಹಾಂ, ನೆಕ್ಸ್ಟ್ ಲೈನ್ ಆಯ್ತು. When vapor pressure becomes equal to atmospheric pressure, when vapor pressure becomes equal to atmospheric pressure, ಏನು ಮುಂದೇನು ಬರೀತೀರಿ? When vapor pressure becomes equal to atmospheric pressure, ಮುಂದೇನು? The liquid will boil. ಹೌದಿಲ್ಲ? ಹೌದೋ ಇಲ್ಲೋ? ನೆಕ್ಸ್ಟ್ ಲೈನ್. ಇಷ್ಟೊತ್ತನ ಹೇಳಿದ್ದು ಹಿಂಗೆ ಬರ್ಸಿದ್ರ ರಿವಿಷನ್ ಮಾಡೋ ಮುಂದೆ ಓದೋ ಮುಂದೆ ಹೆಲ್ಪ್ ಆಗತ್ತ. ಇಲ್ಲಿ ಕೇಳ್ತೀರಿ ಬಿಟ್ಬಿಡ್ತೀರಿ, ಆಮೇಲೆ ಅದಕ್ಕೆ ಬರ್ಸಾಕತ್ತೀನಿ. ದ ಟೆಂಪರೇಚರ್ ಅಟ್ ವಿಚ್ ವೇಪರ್ ಪ್ರೆಷರ್ ಆಫ್ ಲಿಕ್ವಿಡ್, ದ ಟೆಂಪರೇಚರ್ at which vapor pressure of the liquid, temperature at which vapor pressure of the liquid becomes equal to 1 atmosphere, the temperature at which vapor pressure of the liquid becomes equal to 1 atmosphere. bracket naga atmospheric pressure, bracket naga ಏನು ಬರ್ದ್ರಿ? ಅಟ್ಮಾಸ್ಫಿಯರಿಕ್ ಪ್ರೆಷರ್. ಆಕ್ಚುಲಿ ಏನಾಗಬೇಕಾಗಿತ್ತು ಅದು ಲಕ್ಷ ಕೊಡ್ರಿ. ದ ಟೆಂಪರೇಚರ್ ಅಟ್ ವಿಚ್ ವೇಪರ್ ಪ್ರೆಷರ್ ಆಫ್ ದ ಲಿಕ್ವಿಡ್ ಬಿಕಮ್ಸ್ ಈಕ್ವಲ್ ಟು ಅಟ್ಮಾಸ್ಫಿಯರಿಕ್ ಪ್ರೆಷರ್ ಬರೆಸಬೇಕಾಗಿತ್ತು. ನಾನು ಅದನ್ನ ಬ್ರಾಕೆಟ್ನಾಗ ಬರ್ಸೀನಿ, 1 ಅಟ್ಮಾಸ್ಫಿಯರ್ ಹೊರಗೆ ಬರ್ಸೀನಿ. ಯಾಕಂದ್ರೆ ಜನರಲಿ ಅಟ್ಮಾಸ್ಫಿಯರಿಕ್ ಪ್ರೆಷರ್ 1 ATM ಇರುತ್ತೆ, 1 ಅಟ್ಮಾಸ್ಫಿಯರ್ ಇರುತ್ತೆ ಜನರಲಿ. ಅರ್ಥ ಆಗತೈತಿ? ಹಾಂ, 1 ಅಟ್ಮಾಸ್ಫಿಯರ್ ಬ್ರಾಕೆಟ್ನಾಗ ಅಟ್ಮಾಸ್ಫಿಯರಿಕ್ ಪ್ರೆಷರ್ 1 ಅಟ್ಮಾಸ್ಫಿಯರ್ ಅಂದ್ಮೇಲೆ ಕಾಮಾ ಹಾಕ್ರಿ, ಆಮೇಲೆ ಬ್ರಾಕೆಟ್ನಾಗ ಅದು ಈಸ್ ಕಾಲ್ಡ್ ದ ನಾರ್ಮಲ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ದ ಲಿಕ್ವಿಡ್. ಈಸ್ ಕಾಲ್ಡ್ ದ ವಾಟ್? ನಾರ್ಮಲ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ದ ಲಿಕ್ವಿಡ್. ನಾರ್ಮಲ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ದ ಲಿಕ್ವಿಡ್. ನಾವು ಜನರಲಿ ಲಿಕ್ವಿಡ್ ಬಗ್ಗೆ ಮಾತಾಡಿದ್ವಿ, ಇಲ್ಲಿ ಸ್ಪೆಸಿಫಿಕಲಿ ವಾಟರ್ ಬಗ್ಗೆ ಮಾತಾಡಿದ್ವಿ. ಸೊ ಅದ್ರ ಕೆಳಗೆ ಇಷ್ಟು ಬರ್ಕೊಂಡು ಹೋಗ್ಬಿಟ್ಟು ನಾರ್ಮಲ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ಈಸ್ ಈಕ್ವಲ್ಸ್ ಟು ಏನು ಅಂದ್ರೆ 100 ಡಿಗ್ರಿ ಸೆಲ್ಸಿಯಸ್ಗೆ ಏನಾಗಿರ್ತೈತಿ? ವೇಪರ್ ಪ್ರೆಷರ್ ಆಫ್ ವಾಟರ್. ಎಲ್ಲರೂ ಹೇಳಿದ್ರೆ ಊಟಕ್ಕೆ ಬಿಡ್ತೀನಿ, ಇಲ್ಲ ಬಿಡಂಗಿಲ್ಲ. ಅಟ್ 100 ಡಿಗ್ರಿ ಸೆಲ್ಸಿಯಸ್ ನೀರಿಗೆ ಏನಾಗುತ್ತೆ? Vapor pressure of water becomes equal to the adaka liquid will boil, water will boil. Normal boiling point of water is equal to 100 degrees Celsius and barkondu to cover. Thank you.